ಮುಕ್ತಿಯ ಹಂಬಲಕ್ಕೆ ಸರಿಯಾದ ದಾರಿ ಸಿಗದಿದ್ದಾಗ ಅದು ಅತಿಯಾದ ಭೋಗದ ಹಂಬಲವಾಗಿ ಬದಲಾಗುತ್ತೆ. ನಿಮಗಿದು ಅರ್ಥ ಆಗ್ತಿದೆಯಾ? ಇಷ್ಟೊಂದು ಆಸೆ ಪಡೋ ಈ ಗುಣ ಎಲ್ಲಿಂದ ಬರುತ್ತೆ? ಇದು ದಾರಿ ತಪ್ಪಿದ ಮುಕ್ತಿಯ ಹಂಬಲವಷ್ಟೇ. ಮನುಷ್ಯನಿಗೆ ಮುಕ್ತಿಯ ದಾರಿ ತೋರಿಸದಿದ್ರೆ ಅವನ ಶಕ್ತಿ ಭೋಗದ ಕಡೆ ಹರಿಯುತ್ತೆ ಅನ್ನೋದು ನಿಮಗೆ ಅರ್ಥ ಆಗ್ತಿದೆಯಾ? ಪರಿಸರ ನಾಶ ಅನ್ನೋದು ಒಂದು ಆಧ್ಯಾತ್ಮಿಕ ಸಮಸ್ಯೆ. ಇದಕ್ಕೆ ಅಧ್ಯಾತ್ಮದಲ್ಲೇ ಪರಿಹಾರ ಇರೋದು. ಪರಿಸರ ಹೋರಾಟದ ಹೆಸರಲ್ಲಿ ಸುತ್ತಮುತ್ತ ನಡೀತಿರೋದೆಲ್ಲ ಬರೀ ತಮಾಷೆಯಷ್ಟೇ. ಇದರಿಂದ ಏನೂ ಪ್ರಯೋಜನವಿಲ್ಲ. ಇದು ಅಹಂಕಾರವನ್ನ ಹೆಚ್ಚಿಸುತ್ತೆ. ಎಷ್ಟೋ ಯುವಕರಿಗೆ ಪ್ರಸಿದ್ಧಿ ಮತ್ತೆ ಪ್ರಚಾರ ತಂದುಕೊಡುತ್ತೆ. ಅವರೆಲ್ಲ ಪರಿಸರ ಯೋಧರು, ಜಗತ್ತಿನ ರಕ್ಷಕರಂತೆ ಕಾಣಿಸ್ತಾರೆ. ನಾಳೆ ಇವರಲ್ಲಿ ಒಬ್ಬರಿಗೆ ನೊಬೆಲ್ ಪ್ರಶಸ್ತಿಯೂ ಸಿಗಬಹುದು. ಆದ್ರೆ ಇದೆಲ್ಲ ಬರೀ ಸಾಂಕೇತಿಕ ಅಷ್ಟೇ. ಅಷ್ಟೇನೂ ಪ್ರಯೋಜನವಿಲ್ಲ. ಸ್ವಲ್ಪ ಸಹಾಯ ಆದ್ರೂ ಅದು ಅತಿ ಕಡಿಮೆ. ಅಸಲಿ ಪರಿಹಾರ ಗೊತ್ತಾ? 800 ಕೋಟಿಯಿಂದ ಜನಸಂಖ್ಯೆ 200 ಕೋಟಿಗೆ ಇಳಿಬೇಕು. ಅದಕ್ಕೆ ಯಾರನ್ನೂ ಕೊಲ್ಲೋದು ಬೇಡ. ಬರೀ ಜನರಿಗೆ ಶಿಕ್ಷಣ ಕೊಟ್ಟು ಮಕ್ಕಳನ್ನ ಹಡೆಯೋದನ್ನ ನಿಲ್ಲಿಸೋಕೆ ಹೇಳಿ. ಮಕ್ಕಳನ್ನು ಹೊಂದಲು ಅವರು ಬಯಸಿದರು. ಗರಿಷ್ಠವಾಗಿ ಒಂದೇ ಮಗುವಿಗೆ ಸೀಮಿತವಾಗಿರಲಿ. ಮತ್ತು ಅಂತಿಮವಾಗಿ ಉಳಿಯುವ ಈ 2 ಅಥವಾ 3 ಬಿಲಿಯನ್ ಜನರು ಹೃದಯದಿಂದಲೇ ಆಳವಾಗಿ ಆಧ್ಯಾತ್ಮಿಕರಾಗಿರಬೇಕು. ಆಗ ಜಗತ್ತನ್ನು ಭೋಗಿಸುವ ಅಥವಾ ನಾಶ ಮಾಡುವ ಪ್ರವೃತ್ತಿ ಅವರಲ್ಲಿ ಇರುವುದಿಲ್ಲ.